ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹನುಮಂತಪ್ಪ ಗುರೂಜಿ. ವೀಕ್ಷಕರೇ, ಇವತ್ತಿನ ವಿಷಯ ವಿವಾಹದಲ್ಲಿ ಅಡೆತಡೆ ಮತ್ತು ಮದುವೆಯಲ್ಲಿ ವಿಳಂಬ ಆಗ್ತಕ್ಕಂಥದ್ದು. ಬಹಳಷ್ಟು ಜನರಿಗೆ ತಮ್ಮ ಮದುವೆ ಫಿಕ್ಸ್ ಆಗಿದ್ರೂ ಕೂಡ ಅದು ಕಾಲಾನಂತರದಲ್ಲಿ ಹಂತ ಹಂತವಾಗಿ ಅದು ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಅಥವಾ ಇನ್ನೇನು ಮದುವೆ ಆಗಬೇಕು ಎಲ್ಲ ಮುಗಿತು ಅನ್ನೋಷ್ಟರಲ್ಲಿ ಮತ್ತೆ ಬೇರೆ ಯಾರಿಂದನಾದ್ರೂ ಸಮಸ್ಯೆಗಳಾಗ್ತಕ್ಕಂಥದ್ದು, ಮತ್ತು ನಿಮ್ಮ ಜೀವನದಲ್ಲಿ ಮದುವೆ ವಿಚಾರವಾಗಿ ಬಹಳ ನೊಂದಿದ್ರೆ ನಿಮಗೆ ಒಂದು ವಿಶೇಷವಾದಂತಹ ಸರಳವಾದಂತಹ ಪರಿಹಾರ ಮಾರ್ಗವನ್ನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿ ಗುರುವಾರ ಅಂದ್ರೆ 11 ವಾರಗಳ ಕಾಲ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅಥವಾ ಶ್ರೀ ವಿಷ್ಣು ದೇವಾಲಯಕ್ಕೆ ಭೇಟಿ ಕೊಟ್ಟು ನಿಮ್ಮ ಕೈಯಾರೆ ಮಾಡಿದಂತಹ 5 ರೀತಿಯಾದಂತಹ ಸಿಹಿ ಪದಾರ್ಥಗಳನ್ನ ದೇವಸ್ಥಾನಕ್ಕೆ ನೀಡುವುದರಿಂದ ಮತ್ತು ಮನಸ್ಫೂರ್ತಿಯಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರವನ್ನ ಆಗಬೇಕು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಇದರಿಂದ ನಿಮಗೆ ಮುಕ್ತಿ ಸಿಗೋದು 100% ಸತ್ಯ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹನುಮಂತಪ್ಪ ಗುರೂಜಿ. ಇವತ್ತಿನ ವಿಷಯ ಸಾಂಸಾರಿಕವಾಗಿ ಬಹಳಷ್ಟು ಸಮಸ್ಯೆಗಳನ್ನ ತುಂಬಾ ಜನ ಅನುಭವಿಸ್ತಾ ಇದ್ದಾರೆ. ಇತ್ತೀಚೆಗೆ ವಿವಾಹ ವಿಚ್ಛೇದನ ಅಂತಕ್ಕಂಥದ್ದು ಯಾವ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ, ಮದುವೆ ಆದ ಒಂದು 2-3 ತಿಂಗಳಲ್ಲೇ ಈ ಒಂದು ಡಿವೋರ್ಸ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಮನೆಯವರಿಗೂ ಕೂಡ ಹೊರೆ ಆಗ್ತಕ್ಕಂಥದ್ದು, ಮತ್ತು ದಾಂಪತ್ಯ ಜೀವನದಲ್ಲಿ ಉತ್ಸಾಹವೇ ಇಲ್ಲದಂತೆ ಜಿಗುಪ್ಸೆಯನ್ನ ಹುಟ್ಟಿ ಸಂಪೂರ್ಣವಾಗಿ ಅವರ ಜೀವನವನ್ನ ಅವರೇ ನರಕಮಯವಾಗಿ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಇಂದಿನ ದಿನಮಾನದಲ್ಲಿ ನಡೀತಾ ಇದೆ. ವೀಕ್ಷಕರೇ, ಇದಕ್ಕೆ ಒಂದು ಸರಳವಾದಂತಹ ಸುಲಭವಾದಂತಹ ಪರಿಹಾರ ಮಾರ್ಗವನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ವಿವಾಹವಾಗಿರ್ತಕ್ಕಂತಹ ದಂಪತಿಗಳು ಪ್ರತಿ ಸೋಮವಾರದ ಸಮಯದಲ್ಲಿ ಶಿವ ಮತ್ತು ಪಾರ್ವತಿ ಸಮೇತವಾಗಿರ್ತಕ್ಕಂತಹ ಆಲಯಕ್ಕೆ ಹೋಗಿ ಶಿವನಿಗೆ ಬಿಲ್ವ ಪತ್ರೆಯನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡುವುದರಿಂದ, ಅಂದ್ರೆ ಇದೇ ರೀತಿ ಪ್ರತಿ ಸೋಮವಾರ 11 ವಾರಗಳ ಕಾಲ ಶಿವನ ದೇವಸ್ಥಾನಕ್ಕೆ ದಂಪತಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿ ಉಪವಾಸವನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಸಾಂಸಾರಿಕವಾಗಿ ಎಂತಹ ಸಮಸ್ಯೆಗಳೇ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಮಸ್ಕಾರ.